ಯಾಕ್ರಪ್ಪ ಕೆಲ್ಸಕ್ಕೆ ಬರೋಕ್ಕಿಲ್ವ ನೀನು? ನಿಮ್ಮ ಅತ್ತೆ ಹೇಳ್ತಿದ್ಲು ನಾನು ಸೊಸೆ ಒಂದು ವಾರ ಬಿಟ್ಕೊಂಡು ಕಳಿಸ್ತೀನಿ ಕಣಕ್ಕ, ನಿನ್ನ ಮನೆಗೆ ಇನ್ನೇನು ಕ್ಯಾಮೆ ಇರ್ತದೆ, ಕೂಲಿ ಕೆಲ್ಸಕ್ಕೆ ಅವಳು ಬತ್ತಾಳೆ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಹೇಳ್ತಾ ಇತ್ತು. ಇನ್ನು ಯಾವತ್ತಿಂದ ನೀನು ಕೂಲಿ ಕೆಲ್ಸಕ್ಕೆ ಬರೋದು? ಏನು ನಾನು ಕೂಲಿ ಕೆಲ್ಸಕ್ಕೆ ಬರಬೇಕಾ? ನನಗೆ ನನ್ನ ತಗತಿ ಬಂದಿರೋದು ಕೂಲಿ ಕೆಲ್ಸಕ್ಕೆ ಬರೋ ಅಂತ ಗತಿ. ನಾನು ಯಾಕೆ ಕೂಲಿ ಕೆಲಸಕ್ಕೆಲ್ಲವೇ ಬರಲಿ? ಮನೆಗಿರೋ ಕೆಲಸನೇ ನೀ ಮಾಡಿ 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 ಸುಸ್ತಾಗಿವ್ನಿ. ನನ್ನ ಕಷ್ಟ ನನಗೆ ಗೊತ್ತು. ಇನ್ನು ಕೂಲಿ ಕೆಲ್ಸಕ್ಕೆ ಬೇರೆ ಬರೋಕ್ಕೋಗು. ಕೂಲಿ ಕೆಲಸಕ್ಕೆ ನೋಡಿ, ನಂಗೆ ಯಾವ ಕೆಲಸನೂ ಮಾಡೋಕ್ಕಾಗಕ್ಕಿಲ್ಲ. ಸುಮ್ಕೇನಿಯ ಹೋಗಿ. ಯಾರು ಹೇಳ್ರು ನಿಮಗೆ ಕೂಲಿ ಕೆಲಸಕ್ಕೆಲ್ಲನೂ ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು? ನಾನೇ ಹೇಳ್ದೆ ಕಣವ, ನಾನೇನೇ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ದೆ. ಅಲ್ಲ, ಮನೆ ಕುಂತ್ಕೊಂಡು ಏನು ಮಾಡ್ತೀಗ? ಇನ್ನು ಈಗಲೇ ನೀವು ಬಿಸ್ನೆಸ್ಸು ಅದು ಇದು ಏನು ಶುರು ಮಾಡೋಕ್ಕಿಲ್ಲ ಅಲ್ವಾ ಮನೆಯಾಗೆ? ಇನ್ನು ಯಾವಾಗೋ ಬಿಸ್ನೆಸ್ ಎಲ್ಲನೂ ಶುರು ಮಾಡೋದು ಎಲ್ಲನೂ ಇನ್ನೂ ಯಾಸಡ ಕಳಿಬೇಕಲ್ವ? ಅಲ್ಲಿಗಂಡು ನಾನು ನೀನು ಕುಂತ್ಕೊಂಡು ಏನು ಮಾಡೋಣ ಹೇಳು? ಹೆಂಗೋ ನಿಮ್ಮ ಯಜಮಾನಪ್ಪ ಹೆಂಗೋ ಬಿಸ್ನೆಸ್ ಕಡೆ ನೋಡ್ಕೊತಾನೆ, ನಾನು ನೀನು 4 ಕಾಸು ದುಡ್ಕೋಬೋದಲ್ಲ? ಅತ್ತೆ, ನಾನು ಎಂದು ಕೂಲಿ ಮಾಡ್ದೋಳಲ್ಲ, ಅವತ್ತಿಂದಲೂ ಸ್ಟ್ಯಾಂಡರ್ಡ್ ಆಗಿ ಬೆಳೆದಿರೋದು. ನಾನು ಅದು ಯಾಕೆ ಕೂಲಿ ಗಿಲಿ ಅಂತ ಹೇಳ್ಬಿಟ್ಟು ಬರಲಿ? ನಾನು ಕೂಲಿ ಗಿಲಿ ಎಲ್ಲನೂ ಹೋಗೋಕ್ಕಿಲ್ಲ, ನಂಗೆ ಇಷ್ಟನೂ ಇಲ್ಲ ಕೂಲಿ ಗಿಲಿ ಹೋಗೋಕ್ಕೆ. ಸುಮ್ಕೆ ಮನೆ ಕೆಲಸ ಮಾಡೋದ್ರಾಗೆ ಸಾಕಾಗೋಯ್ತದೆ. ಒಂದಲ್ಲ ಎರಡಲ್ಲ ಮನೆ ಕೆಲಸ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಬಿಡು. ಎಲ್ಲ ಸೊರೋಯ್ತದಲ್ಲ ಅಂತ ಹೇಳ್ಬಿಟ್ಟು ಈಗ ನೀವು ನೋಡಿದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ರಲ್ಲ ಅತ್ತೆ, ನೀವು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಂಜೂಸ್ ಬಿಡಿಯತ್ತೆ. ಕಂಜೂಸ್ ಅಲ್ಲ ಕಣವ, ಬಡತನ ಅಷ್ಟೇ. ನನ್ನ ಮಗ ತಂದಿರೋ ದುಡ್ಡೆಲ್ಲ ಜೀವನ ಮಾಡೋದೇನೋ ಗೊತ್ತಿಲ್ಲ. ನೀನೇ ನಾವು ಬಾಯಿ ಬಿಡಿಸು. ಇವನೋ ಕೇಳಿದ್ರೆ ಬಿಸ್ನೆಸ್ಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಹೇಳ್ತಾನೆ. ಪಾರಣಿಂದ ತಂದಿರೋ ಕಾಸೆಲ್ಲ ಏನಾಯ್ತೋ ನಾ ಕಾಣೆ, ಅದೆಲ್ಲ ಇದ್ದಿದ್ದು ಇವತ್ತು ನಾವು ಹೊಸ ಮನೆ ಕಟ್ಕೊಂಡು ಹೆಂಗೋ ಇರ್ಬೋದಿತ್ತು. ಅವನೇನು ಹೇಳೋದು ಇಲ್ಲ, ಏನು ಕೇಳೋದು ಇಲ್ಲ. ಒಳ್ಳೆ ತಲೆನೋವಾಗ್ಬಿಟ್ಟೈತೆ ನನಗಂತೂ. ನೀನೇ ಹೊಸಿ ಕೇಳಿ ತಿಳ್ಕ. ಇಲ್ಲಾಂದ್ರೆ ಮನೆಯಾಗ ಇನ್ನೇನೈತೆ ಕಣವ, ನೀನು ಒಡವೆ ಅನ್ನೋದೊಂದು ಬಿಟ್ರೆ ಅದಕ್ಕೆ ಬಿಸ್ನೆಸ್ ಮಾಡ್ತೀನಿ ಅಂತೆಲ್ಲ ಇದು ಮಾಡ್ತಾವನಲ್ಲ, ಅದಕ್ಕೆ ನಾವನ್ನ ಒಂದು ಚೂರು ಕಾಸು ಕೊಡಾಕನಿ ಅಂತ ಹೇಳ್ಬಿಟ್ಟು ಹೇಳಿದ್ದಷ್ಟೇ. ನಾವು ಮನೆ ಮಟ್ಟ ಕಟ್ಕೊಳ್ಳೋದು ಬೇಡವಾ? ಇವನು ಇನ್ನೂ ಯಾವಾಗ ಬಿಸ್ನೆಸ್ ಮಾಡಿ ಯಾವಾಗ ದುಡ್ಡು ಸಂಪಾದನೆ ಮಾಡ್ತಾನೋ ಏನೋ. ಓ ಹಂಗಾರಕ್ಕ ಕೂಲಿಗೆ ಬತ್ತಿರೋ ಬರೋಕ್ಕಿಲ್ವೋ? ಇವತ್ತು ನಾನು ಬರ್ತೀನಿ, ನಾಳೆ ನನ್ನ ಸೊಸೆನ ಕಳಿಸ್ತೀನಿ ಬಿಡಿ. ಅತ್ತೆ, ನನ್ನನ್ನು ದಯವಿಟ್ಟು ಕಳಿಸ್ಬೇಡಿ. ನನಗೆ ಹೋಗೋಕ್ಕೂ ಇಷ್ಟ ಇಲ್ಲ ಕೂಲಿಗೆ. ನಿನ್ನ ತಿಂದಷ್ಟೇ ಸಾಕು ನನಗೆ. ನೋಡಿ, ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬೇಕು ಅಂತ ಪ್ರತಿದಿನ ಅನ್ನಿಸ್ತೈತೆ. ಆದರೆ ಅಲ್ಲಿರೋ ಕಷ್ಟಗಳನ್ನೆಲ್ಲ ಕೇಳಿಸ್ಕೊಂಡು ಬಾಯಿ ಮುಚ್ಕೊಂಡು ಇವನು ಇಲ್ಲೇನೇ ಅಲ್ಲೇ ದೊಂಬರಾಟ ನಡೀತೈತೆ ಅಂತ ಹೇಳ್ಬಿಟ್ಟು ನೋಡಿ, ನನಗೆ ಸುಮ್ಮನೆ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ದಯವಿಟ್ಟು ಹೇಳ್ಬೇಡಿ. ಯಪ್ಪ ನೋಡ್ದ ನಿನ್ನ ಸೊಸೆ ದುರಂಕಾರವ? ಅಯ್ಯಪ್ಪ, ಕೂಲಿ ಕೆಲಸ ಮಾಡೋಕ್ಕಿಲ್ವಂತೆ. ಏನು ಆಕಾಶದಿಂದ ಉದ್ರುಬಿಟ್ಟವಳೆ ನಂಗೆ ಹೇಳ್ತಾಳಲ್ಲ. ಅಲ್ಲ, ಏನಾಯ್ತದೆ? ಕಳೆ ಕೀಳಕ್ಕೆ ಬಂದರೆ ಏನ ಸೌದೋಗ್ಬಿಡ್ತಾಳೆ ಇವಳು. ಕಳೆ ಕೀಳಕ್ಕೆ ಬಂದ್ಬಿಟ್ರೆ ಆಲ್ರೆಡಿ ಒಂಚೂರು ಅರ್ಥನೇ ನೀ ಮಾಡ್ಕೊಳಕ್ಕಿಲ್ವಲ್ಲ? ಅಯ್ಯ, ನಾನೇನು ಸುಮ್ಮನೆ ಅಲ್ಲ ಕಣಕ್ಕ, ಸರಿಯಾಗಿ ಓದ್ಬಿಟ್ಟು ಕಳಿಸ್ಬಿಡ್ತಿದ್ದೆ. ಆದರೆ ಏನು ಮಾಡ್ತೀಯ, ಒಂದು ಅರ್ಧ kg ಬಂಗಾರ ತಗೊಬಿಟ್ಟು ಬಂದ್ಬಿಟ್ಟವಳೆ. ಅದನ್ನು ನನ್ನ ಮಗ ಬಿಸ್ನೆಸ್ಗೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾವನೆ. ಆ ಬಂಗಾರ ತಂದಿರೋ ಬಂಗಾರನ ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿವ್ನಿ ಅಷ್ಟೇ. ಹೆಂಗೋ ಬಂಗಾರ ತಂದವಳಲ್ಲ, ಇನ್ನು ಯಾಕೆ ಸುಮ್ಕೇನೆ ನೀ ಅಂತೇಳ್ಬಿಟ್ಟು ನಾನು ಒಮ್ಮಿಕೊಂಡು ಬಾಯಿ ಮುಚ್ಕೊಂಡಿವ್ನಿ. ಇಲ್ಲ ಒಂದಿದ್ರೆ ಇವಳು ನಿಂಗಿರಾಗ ಬಿಡ್ತಿದ್ದೆ ನಾನು. ಅಲ್ಲ, ಏನಾರ ಮಾಡುವನು, ಹೋಗಿ ಬಟ್ಟೆ ಒಕ್ಕೊಂಬಿಟ್ಟು ಬಾನು. ನಾನು ಬಟ್ಟೆ ಹೋಗಿಲ್ಲೇ, ನನ್ನ ಕೈಲಿ ಆಯ್ತದೆ ಅಂತಳೆ. ಹೋಗ್ಲಿ ನೆಟ್ಗತ್ತಾಗೆ ಹೋಗಿ ಹೊಸಗಿ ಸೇನ ಐತಲ್ಲ ಅದನ್ನ ನೋಡ್ಕೊಂಡು ಹೋಗಿ ಅಂದರೆ ನಾನು ನೋಡ್ಕೊಂಡು ಹೋಗ್ಬೇಕೆ, ನಾನು ಮಾಡಬೇಕೆ ಅಂತ ಹೇಳ್ತಾಳೆ. ನೀನು ಲೆಕ್ಕ ಹಾಕಿ ನೀ ಏನು ಮಾಡ್ದಳು ಇವಳು ಅಂತ ಹೇಳ್ಬಿಟ್ಟು ಮನೆಯಾಗೆ ಎಲ್ಲ ಇದ್ರೂ ಹಿಂಗೆ. ನನ್ನ ಮಗನು ಅದು ಏನು ಮಾಡ್ತಾನೋ ಏನು ಕಥೆಯೋ ಗೊತ್ತಿಲ್ಲ. ಬಿಸ್ನೆಸ್ ಮಾಡ್ತೀನಿ ಕಣಮ್ಮ ಅಂತ ದಿನ ಬೆಳಿಗ್ಗೆ ಆದರೆ ಓಡಾಡ್ತಿರ್ತಾನೆ. ಅದು ಕಾಸು ಗೀಸು ಅದು ಏನು ಮಾಡೋದು ನಾ ಕಾಣೆ. ನೀನು ಮನೆಗೆ ದೊಡ್ಡವಳು, ನೀನು ಹಿಡ್ಕೊಂಡು ಆಟ ಆಡಿಸ್ಬೇಕು ಬಿಟ್ರೆ ಹಿಂಗೆ ಬಿಟ್ರೆ ಆಯ್ತದ? ನೀನು ಸರಿಯಾಗಿ ಹಿಡ್ಕೊಂಡು ನೀನು ಆಟ ಆಡ್ಸೋದು ಕಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಿನಗೆ ಹಿಂಗೆ ಇದ್ಬಿಟ್ರೆ ಅವರು ಹಿಂಗೆ ನಿನಗೆ ಇದು ಬಿಡ್ತಾರೆ. ಹುಷಾರು, ನೀನು ಸೊಸೆನ ಇಷ್ಟೊಂದು ಫ್ರೀಯಾಗಿ ಬಿಡ್ಬೇಡ. ಅರ್ಧ kg ಬಂಗಾರ ಅಂತ ಹೇಳ್ಬಿಟ್ಟು ಅಯ್ಯೋ ಅಂದಂಗೆ ಅನ್ನಿಸ್ಕೊಂಡು ಕುಂತ್ಕೊಳಕಾಯ್ತದ? ನೀನೇ ಹೇಳು. ನೋಡಿ, ಇವಾಗ ಕೂಲಿಗೆ ಬಂದರೆ ಬರೋಕ್ಕಿಲ್ಲ ಅಂತ ಹೇಳ್ತೀಯ. ನೀನೇ ಬರ್ಬೇಕು ಇವಾಗ ಕೂಲಿಗೂ. ಅವಳು ಬಂದಿದ್ರೆ 2 ಕೂಲಿ ಆಳಿನ ಕಾಸು ಕೊಡ್ತಿದ್ನೆ. ಸರಿ ನೀನೇ ಬಾ ಹೋಗನಿ. ಇವಳು ಹೇಳೋದು ನಿಜನೇ ನೀಯ. ಎಷ್ಟು ದಿನ ಅಂತ ಇವಳು ಹೇಳ್ದಂಗೆ ಸುಮ್ಮನೆ ನೀರು ಇರಿಸ್ಕೊಂಡು ಕುಂತ್ಕೊಳಕ್ಕಾಯ್ತದೆ? 1 ದಿನ ಸಂದ 2 ದಿನ ಸಂದ ಯಾವಾಗೂ ಹಿಂಗೇನೇ ಕೂರಿಸ್ಕೊಂಡು ಕುಂತ್ಕೊಳಕ್ಕಾಯ್ತದೆ? ಇವಳು ನನ್ನ ಕೈಲಂತೂ ಆಗೋಕ್ಕಿಲ್ಲ ಕಣಮ್ಮ. ಯಮ್ಮನ ಕೂರಿಸ್ಕೊಂಡು ಮಾಡ್ಕೊಂಡು ಇಕ್ಕೊಳಕ್ಕಂತೂ ನಮ್ಮ ಕೈಲಿ ಆಗೋಕ್ಕಿಲ್ಲ. ಏನು ಮಾಡೋದು ಇವಳಿಗೆ? ಹೆಂಗೆ ಬುದ್ಧಿ ಕಲಿಸೋದು ನಾ ಕಾಣೆ. ಬುದ್ಧಿ ಅಂತೂ ಕಲಿಸ್ತೀನಿ, ಬಿಡೋಕ್ಕಿಲ್ಲ, ಕಲಿಸ್ತೀನಿ. ಹೋಗಿ ಬಟ್ಟೆ ಬೇಜಾನ್ ಬಿದ್ದವು ಬಟ್ಟೆ ಎಲ್ಲನೂ ಹೋಗ್ಬಿಟ್ಟು ಕೆರೆ ತಗೊಂಡೋಗ್ಬಿಟ್ಟು ಒಕ್ಕಂಬಿಟ್ಟು ಬಾ, ಸರಿನಾ? ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ, ಬರೋದು ಸಂಜೆ ಆಯ್ತದೆ. ಅಷ್ಟೊತ್ತಿಗೆ ಎಲ್ಲನೂ ನೀಟಾಗಿ ಕಸ ಗುಡಿಸಿ ಪಾತ್ರೆ ತೊಳೆದು ಅಡುಗೆ ಮಾಡ್ಬಿಟ್ಟನ ಮಡಗು. ಅಂಗಡಿ ಐತಲ್ಲ, ಅಲ್ಲಿ ಯಾರನ್ನ ಸಣ್ಣ ಪುಟ್ಟ ಬತ್ತಿತ್ತಾರಲ್ಲ ಕೊಡ್ತಾಯಿರು. ಈ ಕೆಲಸನೂ ಮಾಡೋಕ್ಕಿಲ್ಲ ಆ ಕೆಲಸನೂ ಮಾಡೋಕ್ಕಿಲ್ಲ ಅಂತಂದರೆ ಇನ್ನೇನು ಕೆಲಸ ಮಾಡಿಯ ನೀನು? 10 ಪೈಸದ ಏನು ಕೆಲಸನೂ ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ನೀನು? ಅತ್ತೆ, ನನಗೆಲ್ಲ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಕಣತ್ತೆ. ನಾನು ಅಷ್ಟು ದೊಡ್ಡ ಮನೆಗಿತ್ತೀನಿ, ಹೆಂಗೋನೂ ನನ್ನ ಗಂಡ ಪಾರಿನಾಗಿತ್ತಾನೆ ಅಂತ ನಾನು ಮದುವೆ ಮಾಡ್ಕೊಂಡಿದ್ದು. ಇಲ್ಲಿ ನೋಡಿದ್ರೆ ಇಂಥ ಗತಿ ಬಂದ್ಬಿಟ್ಟೈತೆ. ನಾನು ತಾನೇ ಏನು ಮಾಡಲಿ ಹೇಳಿ?
ನಮಗೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ನನಗೆ ಎಷ್ಟು ಇದಾಗೈತೆ ಅಂತ ನನಗೆ ಗೊತ್ತು. ನೀವು ಸುಮ್ಮನೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಮಾತ್ರ ನನಗೆ ಹೇಳ್ಬೇಡಿ ನೀವು ಅಷ್ಟೇನೆ. ನೋಡು ರೂಪಾ, ನಮ್ದೇನು ಕೋಟ್ಯಾಧೀಶ್ವರ ಮನೆತನ ಅಲ್ಲ. ಇನ್ನೂ ಈಗ ಇನ್ನು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ನೋಡು ಎಲ್ಲನೂ ಒಂದು ಲೆವೆಲ್ಗೆ ಬರೋ ತನಕ ಕಷ್ಟಪಡಲೇಬೇಕು. ಇಲ್ಲ ಅಂತಂದರೆ ಈಗ ಇದ್ದಲ್ಲಮ್ಮ ನಮ್ಮ ಅತ್ತೆ ನಮ್ಮ ಮಾವ ಅಂತ ನಮ್ಮ ಅಣ್ಣ ಯಾರ ಮನೆಯಲ್ಲ ಆಡಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನಿಯ. ನಾವು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಂಡು ತಲಾಕ್ ಒಂದೊಂದು ಮಾಡಲೇಬೇಕು. ನೋಡ್ದೆ ನಮ್ಮ ಮತ್ತಿಗೆ ದಿಮಾಕ ಯಾವ ದಿಮಾಕ್ ಮಾಡ್ತಾಳೆ ನಮ್ಮ ಮತ್ತಿಗೆ. ಅವಳ ಮುಂದೆ ನಾವು ಹಿಂಗೆ ಇದ್ಬಿಟ್ರೆ ಆಯ್ತದ. ನನಗೆ ಕೂಲಿ ಕೆಲ್ಸಕ್ಕೆ ಹೋಯ್ತೀನಿ, ಮನೆ ಕೆಲಸ ಎಲ್ಲ ಮಾಡಿ ಮುಗಿಸು. ಸರಿನಾ, ನನಗೂ ಲೇಟ್ ಆಯ್ತದೆ. ಇವಳಿಗೆ ಕೆಲಸ ಬೇರೆ ಮಾಡ್ತಾರೆ. ಕೆಲಸನ ನನಗೇನು ಮಾಡೋಕ್ಕೇನು ಕ್ಷಾಮೆ ಇಲ್ಲ ಅಂತ ಅನ್ಕೊಬಿಟ್ಟ ಕೆಲಸ ಮಾಡೋಕ್ಕೆ. ನಾನಂತೂ ಯಾವ ಕೆಲಸನೂ ಮಾಡೋಕ್ಕಿಲ್ಲ. ನಾನು ಯಾಕೆ ಕೆಲಸ ಪಲ್ಸ ಎಲ್ಲ ಮಾಡಬೇಕು? ನನಗೇನು ತಲೆ ಕೆಟ್ಟೈತಾ ಕೆಲಸ ಪಲ್ಸ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಅಲ್ಲ, ಏನು ದೊಡ್ಡದಾಗೆ ಇವನು ಪಾರಿನಿಂದ ದುಡ್ಕೊಂಬಿಟ್ಟು ಬಂದಿರೋದು. ಬರಲಿ ಇರು, ಕೇಳ್ತೀನಿ, ಸರಿಯಾಗಿ ಕೇಳ್ತೀನಿ, ಬರಲಿ. ಅಲ್ಲ, ಒಂದು ವಾಷಿಂಗ್ ಮಿಷಿನ್ ತಂದಿಕ್ಕಿಲ್ಲ, ಏನಾರ ಕೇಳಿದ್ರೆ ಅಯ್ಯೋ ಥರ ನೀವು ಬಿಡು ವಾಸ್ಮನೆ ಆಗಲಿ ಅಂತಾರೆ. ಸರಿ, ವಾಸ್ಮನೆ ಆಗೋದು ಯಾವಾಗ? ಇವ್ರು ತರೋದು ಯಾವಾಗ? ನಾನು ಅದರ ಬಟ್ಟೆ ಒಗೆಯೋದು ಯಾವಾಗ? ನನಗಂತೂ ತಲೆ ಕೆಟ್ಟೋಗೈತೆ. ನಮ್ಮಮ್ಮ ಹುಡುಕಿ ಎಂತ ನನಗೆ ಗಂಟಾಗ್ಬಿಡ್ತು ಅಂತಂದರೆ ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ. ನನಗಂತೂ ಇರ್ಲೋ ಬ್ಯಾಡವ ಇಲ್ಲಿ ಅನ್ನೋಷ್ಟು ಟೆನ್ಷನ್ ಆಗೋಗ್ಬಿಟ್ಟೈತೆ. ಮಗಳೇ, ಏಳು ಮಗಳೇ, ಹೋಗ ಮಾತಾಗೆ ಎಂಥ ಮನೆಗೆ ತಂದ್ಬಿಟ್ಟು ಗಂಟಾಕ್ಬಿಟ್ಟ ನೀನಂತೂ ಬುದ್ವಂತೆ ಅಂತ ಅನ್ಕೊಂಡ್ರೆ ಇಂಥ ಬುದ್ವಂತೆನ ನೀನು ಎಂಥ ಮನೆಗೆ ಗಂಟಾಕ್ಬಿಟ್ಟಿದ್ಯಾ ಕಣಮ್ಮ ನೀನಂತೂ. ಅಲ್ಲ ಕಣಮ್ಮ, ನಮ್ಮ ಅತ್ತೆ ಇವತ್ತು ಕೂಲಿಗೆ ಹೋಗು ಅಂತ ಕುಂತವಳೆ. ಅಲ್ಲ ಕಡಮಿ, ಅವತ್ತು ಅಷ್ಟು ಬಿಲ್ಡಪ್ ಕೊಡ್ತಾ ಇದ್ರು, ಹಂಗೆ ಹಿಂಗೆ ಕೋಟಿ ವ್ಯವಹಾರ ಅದು ಇದು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾವಳೆ ಅಂತೀಯ? ಇವನ್ ಸಮಾಚಾರದ ಮನೆ ಆಳ್ಬಿದ್ದೋಗಿ ಎಂತನೂ ಗಂಟು ಹಾಕೊಂಡಿದೀನಿ ಅಂತ ಬೇಜಾರಾಯ್ತೈತೆ ಕಣಮ್ಮ. ಅಯ್ಯೋ ಮಗಳೇ, ಹಂಗಂತ ತವ್ರ ಮನೆಗೆ ಮಾತ್ರ ಓಡ್ ಬರ್ಬೇಡ ಕಣವ. ಮುರ್ವಾದಿ ಇರಕ್ಕಿಲ್ಲ, ಮುರ್ವಾದಿ ಎಲ್ಲ ಹೋಗ್ಬಿಡ್ತದೆ. ಈಗಲೇ ನಿನ್ನ ತಂಗಿ ಗಂಡ ಸಾಲದು ಅಂತ ನಿಮ್ಮ ಅಪ್ಪನ ಎಳ್ನೆ ಎಂಡ್ರು ಅವಳ ಮಗಳು ಎಲ್ಲ ಬಂದು ಮನೆಗೇನೇ ಸೇರ್ಕೊಬಿಟ್ಟವ್ರಿ. ನೀನು ಇವಾಗ ಬಂದ್ಬಿಟ್ರೆ ದೇವ್ರನ್ನ 4 ಕಾಸು ಮರ್ಯಾದಿರ ಇಲ್ಲ ಕಣವ. ಹೆಂಗೊಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಸರಿನಾ? ಏನಾರ ಒಂದು ನಾನು ಮಾಡ್ತೀನಿ. ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಆಯ್ತದ, ಏನಾರ ಒಂದು ವ್ಯವಸ್ಥೆಯ ಮಾಡೇ ಮಾಡ್ತೀನಿ. ನೀನೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಕಣವ. ಆದರೆ ಒಂದು 2 ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ ಟೈಮ್ ಕೆಟ್ಟಾಗ. ನೋಡು, ಎಲ್ಲ ಮಾರ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಲ್ವಾ? ಮಾರ್ಬಿಟ್ಟು ನಿಮ್ಗೂ ಒಂಚೂರು ಕಾಸು ಹೇಳಿದ್ನಲ್ಲ, ಅರ್ಧ kg ಬಂಗಾರಕ್ಕಾಗೋವಷ್ಟು ಕಾಸು ಎಲ್ಲ ಕೊಡ್ತೀನಿ. ಇದು ಯಾವುದೋ ಗಲಾಟಿನಾಗ ಮಾರೋಕ್ಕಾಗಿಲ್ಲ ಅಷ್ಟೇ. ಇಲ್ಲ ಮಾರ್ಬಿಟ್ಟು ನಿಮ್ಮ ಲೈಫುಗಳೆಲ್ಲ ಸೆಟ್ಲು ಮಾಡಿಸ್ತೀನಿ ನಾನು. ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಮ್ಮಿರ ಗಂಟ ನಿಂಗೇನು ತೊಂದರೆ ಆಗೋಕ್ಕಿಲ್ಲ, ಸರಿನಾ? ನೀನು ಆರಾಮಾಗಿರು. ಹಿಂಗೆ ಹೇಳಿ ಮತ್ತು ನಾನು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕೇನು? ನಾನು ಕೂಲಿ ಮಾಡ್ಕೊಂಡು ಅಯ್ಯೋ ನಿನ್ಗೆ ಏನಮ್ಮ ನೀನು. ನಾನು ಹೇಳೋದು ನಿನ್ನ ಬುದ್ಧಿವಂತೆ ಚೆನ್ನಾಗಿರೋ ಮನೆ ಕೊಡ್ತೀಯಾ, ಮದುವೆ ಮಾಡ್ತೀಯಾ ಅಂತಂದರೆ ಎಂಥ ಮನೆಯಾಗ ಕೊಟ್ಬಿಟ್ಟಿದ್ಯಾ ಕಣಮ್ಮ ನೀನಂತೂ ನನಗೆ. ಅಯ್ಯೋ ಏನು ಮಾಡೋದು ಏನೋ, ನನಗಂತೂ ಈ ಮನೆಗಿರೋಕ್ಕಾಯ್ತಿಲ್ಲ, ಏನಿಲ್ಲ. ಈಗ ನಿನ್ನ ಮುರ್ವಾದಿ ಅದು ಇದು ಅಂತೇಳ್ಬಿಟ್ಟು ಬಾಯಿ ಮುಚ್ಕೊಂಡಿರೋ ಅಂತ ಗತಿ ಬಂದ್ಬಿಟ್ಟೈತೆ ನನಗಂತೂ. ಅಯ್ಯೋ ಶಿವನೇ, ಸರಿ ಬಿಡು, ಏನೋ ಒಂದು ಮಾಡಿ ಅಥವಾ ಏನೋ ಒಂದು ಇದು ಮಾಡ್ಕೊತೀನಿ. ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಒಂದು 2 ದಿನ ಅಡ್ಜಸ್ಟ್ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಆ ಪೊದ್ದಿ ಐತಲ್ಲ, ಪೊದ್ದಿ ಅವಳದ್ರ ಮೇಲೆ ಯಾವ್ದಾರ ಒಂದು 4 ಕೇಸ್ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ನಾವು ಒಂಚೂರು ದುಡ್ಡು ಕಿತ್ಕೊಳ್ಳೋಣ ಬಾಯ್ಲಿ. ಇಲ್ಲಿ ಯಾವುದೋ ಒಂದು ಕೊಟ್ಟಿಗೆ ಜಾಗದ್ದು ಒಂಚೂರು ಏರುಪೇರು ಐತಿ. ಅದ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅದಕ್ಕೆ ಹೆಂಗನೂ ಎಲ್ಲ ಕಿತ್ಕೊತೀನಿ ನಾನು. ನೀನೇನು ಯೋಚನೆ ಮಾಡಬೇಡ. ಯಾವುದೋ ಒಂದು ಕಾಸು ಕೊಟ್ಬಿಟ್ಟು ನಿನಗೆಲ್ಲ ಸೊರು ಮಾಡ್ತೀನಿ. ಒಂದು 2 ದಿನ ಅಡ್ಜಸ್ಟ್ ನೀನು ಬಂದರೆ ಇಲ್ಲಿ ಮನೆಯಾಗೆ ಬೆಲೆ ಇರೋಕ್ಕಿಲ್ಲ ಕಣವ. ಊರಾಗೆಲ್ಲನೂ ಇವಾಗ ಇದೇ ಮಾಡ್ತಾವ್ರೆ. ನಾನು ಇವಾಗ ಲತ್ತಿನ ಕಳಿಸೋನಿ ಅಂತ ಅಂದ್ಕೊಂಡಿವ್ನಿ. ಇಲ್ಲ ಬಂದಿರೋ ಅಳಿ ಮೈನ ಕಳಿಸ್ಬೇಕು. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಏನಾರ ಮಾಡಿ ಒಟ್ಟಬೇಕಲ್ಲ ಇವ್ರನ್ನ ಅಂತ ಹೇಳ್ಬಿಟ್ಟು. ಎಲ್ಲ ಆದಮೇಲೆ ನಾನು ನಿನಗೆ ಹೇಳ್ತೀನಿ, ಸರಿನಾ? ಸರಿ ಬಿಡು, ಯಾವಾಗೂ ನಂದೇನೇ ಬಾಯಿ ಮುಚ್ಚಿಸ್ತೀಗಲ್ಲ. ಸರಿ ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಅವಳು ಅತ್ತು ನನಗಿನ್ನ ಶಾನೆ ಕಷ್ಟ ಐತೆ. ಇನ್ನು ಅವಳ ಪಾಪ ಇನ್ನೇನು ಮಾಡ್ದವಳು. ನಾನು ಹೆಂಗೋ ಇಲ್ಲೇ ಇರ್ತೀನಮ್ಮ, ಅಡ್ಜಸ್ಟ್ ಮಾಡ್ಕೊಂಡು. ನಾನು ಇಲ್ಲಿಂದ ಮಾತ್ರ ಬರೋಕ್ಕಿಲ್ಲ. ಬಂದರೆ ಎಲ್ಲ ಆಡಾಡ್ಕೊಂಡು ಹೋಗ್ತಾರೆ ಜನ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು, ಸರಿನಾ? ಸರಿ ಕಣವ. ಲೇ ಪದ್ದಿ, ನಾನು ಹಿಂಗೆಲ್ಲ ಸಿಗಾಕೊಂಡು ಒದ್ದಾಡ್ತಿದ್ರೆ ನೆಮ್ಮದಿ ಆಗಿದೆಯಲ್ವ ನೀನು? ನಿನಗೆ ಮಾಡ್ತೀನಿ. ನಿಂದು ನಂದು ಇದಕ್ಕೆ ಕೊಟ್ಟಿಗೆ ಒತ್ತಲಿಸ್ಕೊಂಬಂದಿದೆಯಲ್ಲ, ಅದು ಕೇಸ್ ಹಾಕಲಿಲ್ಲ ಅಂತಂದರೆ ಕೇಳಿ, ನಿನ್ನ ಮೇಲೆ ನೀನು ಕೇಸ್ ಹಾಕಿ ನಿಮ್ಮನ್ನು ಕೋರ್ಟು ಕಚೇರಿ ಅಂತ ಅಲಿಸ್ಬಿಡ್ತೀನಿ. ಮುಳ್ಳಿ ಇವಳು ಮಾತ್ರ ನೆಮ್ಮದಿಯಾಗಿರಬೇಕು. ನಮ್ಮದನ್ನು ಮಾತ್ರ ಊರು ತುಂಬ ಹಾಡಾಡ್ಕೊಂಡು ಓಡಾಡ್ತಾವಳೆ. ನೀನು ಅಷ್ಟೇ, ನಿಂದು ಊರು ಜನ ಎಲ್ಲ ಹಾಡಾಡ್ಕೊಂಡು ನಗಬೇಕು. ಹಂಗೆ ಮಾಡ್ತೀನಿ ನೋಡು. ನಿಂದಂತೂ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನೆ ನಿನ್ನಂತೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಕಣೇ ಪದ್ದಿ, ಬಿಡೋಕ್ಕಿಲ್ಲ. ಊರಿಗೆ ಹೋದ್ರೆ ಮರ್ಯಾದೆ ಹೋಯ್ತದೆ. ಇಲ್ಲೇ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ನನ್ನ ಹೆಂಡ್ತಿ ಬೇರೆ ಫೋನ್ ಹಾಕ್ತಾವಳೆ. ಅಲ್ಲಿಗೆ ಬೇರೆ ಹೋಗ್ಬೇಕು. ಇವಳಿಗೆ ಏನಂತ ಹೇಳ್ಬಿಟ್ಟು ಹೋಗ್ಲಪ್ಪ ನಾನಂತೂ. 2 ದಿನ ಬರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬೇಕು. ಏನಂತ ಹೇಳೋಗ್ಲಿ, ಯಾಕೋ ಇಲ್ಲಿ ನಿಂತ್ಕೊಬಿಟ್ಟವಳು ಯೋಚನೆ ಮಾಡ್ಕೊಂಡು. ರೂಪಾ,
ರೀ ಏನ್ರಿ ಈ ಮನೆ ವ್ಯವಸ್ಥೆ ಎಲ್ಲನೂ ನಂಗೆ ಸಖತ್ ಬೇಜಾರಾಗೋಗ್ಬಿಟ್ಟೈತೆ ರೀ ನನಗಂತೂ. ಈ ಮನೆಗೆ ಇರಬೇಕು ಅಂತಲೇ ನೀವು ಅನ್ನಿಸ್ತಿಲ್ಲ ರೀ ನನಗಂತೂ. ಯಾಕೆ ರೂಪ ಏನಾಯಿತು? ಯಾಕೆ ಅಂತ ಕೇಳಿದ್ರೆ ನಿಮ್ಮಮ್ಮ ಕೂಲಿಗೆ ಹೋಗು ಅಂತಾರೆ. ನೀವೇ ಯೋಚನೆ ಮಾಡಿ, ನೀವು ಫಾರಿನಾಗಿದ್ದು ಬಂದಿದ್ದೀರಾ. ನಿಮ್ಮ ಹೆಂಡತಿ ಕೂಲಿಗೆ ಹೋದ್ರೆ ಸಂದಾಕಿರ್ತದ? ನೀವೇ ಯೋಚನೆ ಮಾಡಿ. ಅದು ಬೇರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಬೇಕಾದ್ರೆ ನೀವು ಏನು ಮಾಡ್ತೀರ ಬಿಸ್ನೆಸ್, ಅದಕ್ಕೆ ಸಹಾಯ ಎಲ್ಲ ಅಂದರೆ ನಾನು ಮಾಡ್ಕೊಂಡು ನಾನು ಹೆಂಗೋ ಇರ್ತೀನಿ. ಆದರೆ ನಿಮ್ಮಮ್ಮ ನೋಡ್ರೆ ಕೂಲಿ ಮಾಡು, ಅದು ಮಾಡು, ಇದು ಮಾಡು ಅಂತಾರೆ. ತುಂಬಾ ಬೇಜಾರಾಯ್ತದೆ ರೀ ನನಗಂತೂ. ನಾವೇ ಎಲ್ಲನ ಬೇರೆಗಿರೆ ಮನೆ ಮಾಡ್ಕೊಂಡು ಹೋಗೋಣ. ನೋಡು, ಹಂಗೆಲ್ಲ ಆಗಲ್ಲ ಸರಿನಾ? ನಮ್ಮಮ್ಮಂಗೆ ನಾನು ಒಬ್ಬನೇ ಮಗ ಇರೋದು ಇವಾಗ. ಅದು ಈಗ ತಾನೇ ಬಂದಿದ್ದೀನಿ. ಈಗ ಸಡನ್ನಾಗಿ ನಾನು ಎಲ್ಲಾದರೂ ಹೋಗ್ತೀನಿ ಅಂತಂದರೆ ನಮ್ಮಮ್ಮ ನಾನು ಬರ್ತೀನಿ ಅಂತ ಹೇಳ್ತಾರೆ. ನೋಡು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಮನೆ ಕಟ್ಕೊಂಡು ಸೆಟ್ಲ್ ಆಗಬೇಕು ತಾನೇ. ಒಂದು 4 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ನೀನು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗ್ಬಿಡ್ತೈತೆ. ಅಷ್ಟು ದಿನವೂ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಹೆಂಗೆ ಹೇಳು? ಹಂಗೆ ಹೇಳಿ 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 ಎಷ್ಟು ದಿನದಿಂದ ಹಿಂಗೆ ಇದೀನಿ ಗೊತ್ತಾ ನಾನು. ಅದೇನು ಶುರು ಮಾಡ್ತಿರೋ ಆಷಾಢನೋ ಶ್ರಾವಣನೋ ಏನೋ ಒಂದು ಸರ್ನ ಶುರು ಮಾಡೋದು ಕಲ್ತ್ಕೊಳ್ಳಿ. ಇಲ್ಲ ಅಂತಂದರೆ ಸುಮ್ಕೆನೆಯ ನಮಗೇನೆಯ ತಲೆನೋವು. ಅಮ್ಮ ಈ ಆಷಾಢ ಮುಗಿದ್ಮೇಲೆ ಏನೇ ಶುರು ಮಾಡು ಅಂತ ಹೇಳೈತೆ. ಅದಕ್ಕೆ ಆಷಾಢ ಮುಗಿಯೋ ಗಂಟ ಒಂದು 4 ದಿನ ಸುಮ್ಮನೆ ಇರು. ನಾನೇನಿ ಎಲ್ಲ ಶುರು ಮಾಡ್ಬಿಟ್ಟು ನಿಂಗೆ ಹೇಳ್ತೀನಿ. ಸರಿ ರೀ, ಆಯಿತು. ಸರಿ, ನನ್ನ ಬಿಸ್ನೆಸ್ ಮೀಟಿಂಗ್ ಅದು ಇದು ಐತೆ. ನಾನು 2 ದಿನ ಬೆಂಗಳೂರಿಗೆ ಹೋಗ್ತೀನಿ ಸರಿನಾ? ಬೆಂಗಳೂರಾಗ ಒಂದು 2 ದಿನ ಇದ್ಬಿಟ್ಟು ಆಮೇಲಿಂದ ಬರ್ತೀನಿ. ಮನೆ ಕಡೆ ಹುಷಾರು. ಏನು 2 ದಿನ ಹೋಯ್ತೀರಾ? ನನ್ನ ಕರ್ಕೊಂಡೋಗಿ. ನೋಡು, ನಿನ್ನೆಲ್ಲ ಇವಾಗ ಕರ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ ನಿನ್ನ. ಇನ್ನೊಂದ್ಸಲ ಯಾವಾಗನ ಕರ್ಕೊಂಡೋಗ್ತೀನಿ. ಇವಾಗೆಲ್ಲ ಹುಡುಗರು ಅಷ್ಟೇನೇ ಇರೋದು, ಫ್ರೆಂಡ್ಸು ಅದು ಇದು ಮೀಟಿಂಗು ಶಾನೆ ಇರ್ತದೆ ಸರಿನಾ? ನೀನು ಇನ್ನೊಂದು ಕರ್ಕೊಂಡೋಗ್ತೀನಿ. ಸರಿ ಆಯಿತು, ಆದಷ್ಟು ಬೇಗ ಶುರು ಮಾಡ್ಕೊಳ್ಳಿ. ಸರಿ ಸರಿ.